ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಮುಂಜಾನೆ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಮತ್ತು ಶುಭವು. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಮುಂಜಾನೆ ಸಮಯದಲ್ಲಿ ನಾವು ದೇವರ ವಾಕ್ಯ ಧ್ಯಾನಿಸೋದಕ್ಕಿಂತ ಮುಂಚೆ ಒಂದು ಮಧುರವಾದಂಥ ಗೀತೆಯನ್ನು ನಾವು ಲಾಲಿಸೋಣ. ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನ, ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ. ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು. ದೇವರ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ಇವತ್ತಿನ ಒಂದು ಧ್ಯಾನದ ಅಂಶವು ನೋ ವೇಸ್ಟೆಡ್ ಪೇನ್ ಎಂಬುದಾಗಿ, ಅಂದರೆ ನಮ್ಮ ದುಃಖವು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಅದಕ್ಕೆ ದೇವರ ವಾಕ್ಯ ವಿಮೋಚನ ಕಾಂಡ 3ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನ ಹಾಗೂ 7ನೇ ವಚನದಿಂದ 10ನೇ ವಚನದಲ್ಲಿ ನಾವು ಧ್ಯಾನಿಸಿಕೊಳ್ಳೋಣ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆ ಸಮಯದಲ್ಲಿ ನಮ್ಮ ದುಃಖವು ಅಥವಾ ನಮ್ಮ ವೇದನೆಯು, ನಮ್ಮ ಒಂದು ನೋವು ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವಾದಿ ದೇವನು ನಮ್ಮ ದುಃಖಕ್ಕೆ ಬದಲಾಗಿ ನಮಗೆ ಆಶೀರ್ವಾದವನ್ನು, ನಮ್ಮ ಒಂದು ವೇದನೆಗೆ ಬದಲಾಗಿ ಸಂತೋಷವನ್ನು ಕೊಡುವಂಥ ದೇವರೆಂಬುದಾಗಿ ನಾವು ಈ ಮುಂಜಾನೆ ಸಮಯದಲ್ಲಿ ಧ್ಯಾನ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯ ದೇವಚನವೇ, ಇಲ್ಲಿ ಮೋಶೆ ಕುರಿತಾಗಿ ಮೊದಲೇದಾಗಿ ನಾವು ಧ್ಯಾನಿಸುವಾಗ, ಮೋಶೆ ಇಲ್ಲಿ ಅವನ ಮಾವನಾದ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ನೋಡಿ, ಮೋಶೆಯು ಅವನು ಇಲ್ಲಿ ಒಂದು ಅಡವಿಯಲ್ಲಿ, ಬೆಟ್ಟದಲ್ಲಿ ಕುರಿಗಳನ್ನು ಅವನು ಕಾಯುತ್ತಾ ಇದ್ದಾನೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನಿಜವಾಗಿ ಕುರಿ ಕಾಯುವಂಥ ಒಂದು ಜೀವನ ಈ ಭೂಮಿ ಮೇಲೆ ಒಂದು ತಿರಸ್ಕರಿಸಲ್ಪಟ್ಟಂಥ, ಒಂದು ಅವಮಾನಕರವಾದಂಥ, ಒಂದು ವ್ಯರ್ಥವಾದಂಥ, ಒಂದು ಕೀಳಾದಂಥ ಒಂದು ಕೆಲಸ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುತ್ತೇವೆ. ಯಾಕೆಂದರೆ ಕುರಿ ಕಾಯುವಂಥವರು ಒಂದು ಜ್ಞಾನ ಇಲ್ಲದವರು, ಒಂದು ಬಲ ಇಲ್ಲದವರು, ಬುದ್ಧಿ ಇಲ್ಲದವರು, ಯಾವ ಕೆಲಸಕ್ಕೆ ಬಾರದವರು ಎಂಬುದಾಗಿ ಈ ಲೋಕದಲ್ಲಿ ನಾವು ಕೇಳುವವರಾಗಿರ್ತೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಮುಂಜಾನೆ ಸಮಯದಲ್ಲಿ ಮೋಶೆಯು ಕುರಿಗಳನ್ನು ಕಾಯ್ತಾ ಇದ್ದಾನೆ. ಅವನ ಮಾವನಾದಂಥ ಆ ಒಂದು ಇತ್ರೋನನ ಮಂದೆಯನ್ನು ಕಾಯ್ತಾ ಇದ್ದಾನೆ. ನಿಜವಾಗಿ ಇದು ಮೋಶೆಗೆ ಒಂದು ದುಃಖಕರವಾದಂಥ, ವೇದನೆಕರವಾದಂಥ, ಅವಮಾನಕರವಾದಂಥ, ಒಂದು ಕೀಳಾದಂಥ ಒಂದು ಕೆಲಸ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ಮೋಶೆಯು ಒಂದು ಕಾಲದಲ್ಲಿ ಅರಸನ ಮನೆಯಲ್ಲಿದ್ದವನು, ಅರಸನ ಸಿಂಹಾಸನದಲ್ಲಿ ಕೂತುಕೊಂಡವನು, ಅರಸನ ಒಂದು ಎಲ್ಲ ಆಶೀರ್ವಾದಗಳನ್ನು, ಅರಸನ ಒಂದು ಸುಖವನ್ನು, ಅರಸನ ಒಂದು ಎಲ್ಲ ಒಂದು ಅರಮನೆಯಲ್ಲಿರುವಂಥ ಒಂದು ಸುಖ ಸಂತೋಷವನ್ನು ಅನುಭವಿಸಿದಂಥ ವ್ಯಕ್ತಿ, ಅರಮನೆಯಲ್ಲಿ ರಥಗಳಲ್ಲಿ ತಿರುಗಾಡಿದಂಥವನು, ಅರಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದವನು. ಅಂಥ ಒಂದು ಸುಖವಾದಂಥ ಒಂದು ಜೀವನ, ಒಂದು ಎಲ್ಲ ವಿದ್ಯೆಗಳನ್ನು, ಎಲ್ಲ ಒಂದು ತನ್ನ ಜೀವನದಲ್ಲಿ ಸಕಲ ಪರಿಣಿತನಾದಂಥ ವ್ಯಕ್ತಿ ಮೋಶೆಯಾಗಿದ್ದನು. ಹೀಗೆ ಸಕಲ ಪರಿಣಿತನು, ಸಕಲ ವಿದ್ಯೆಯು, ಸಕಲ ಜ್ಞಾನವು, ಸಕಲ ಸುಖ ಸಂತೋಷ ಅಧಿಕಾರದಲ್ಲಿ ಅರಸನ ಮನೆಯಲ್ಲಿ ಬೆಳೆದಂಥ ಮೋಶೆ ಈಗ ಒಂದು ದುಃಖಕರವಾದಂಥ, ಅವಮಾನಕರವಾದಂಥ, ಒಂದು ಕೀಳಾದಂಥ, ಯಾವ ಕೆಲಸಕ್ಕೂ ಬಾರದೇ ಇರುವಂಥ ಒಂದು ಕುರಿ ಕಾಯುವಂಥ ಒಂದು ಕೆಲಸದಲ್ಲಿ ಅವನು ಇದ್ದಾನೆಂದರೆ ಮೋಶೆಗೆ ನಿಜವಾಗಿಯೂ ಬಹಳ ಒಂದು ದುಃಖಕರವಾದಂಥ, ಒಂದು ಅವಮಾನಕರವಾದ
ದುಃಖಕರವಾದಂಥ ಒಂದು ವೇದನೆಕರವಾದಂಥ ತನ್ನ ಜೀವಿತವನ್ನು ಅವನು ಎದುರಿಸ್ತಾ ಇದ್ದಾನೆ. ನಿಜವಾಗಿ ಮೋಸೆ ಅಂದುಕೊಂಡಿರ್ತಾನೆ, ಒಂದು ಕಾಲದಲ್ಲಿ ನಾನು ಈಗ ಸುಖಪತ್ತಿಗೆಯಲ್ಲಿ ಸುಖ ಸಂತೋಷದಲ್ಲಿ ಎಲ್ಲ ಅಧಿಕಾರಗಳಲ್ಲಿ ನಾನು ಅರಸನ ಮನೆಯಲ್ಲಿ ಜೀವಿಸಿದೆ. ಆದರೆ ಈಗ ಕಲ್ಲು ಮುಳ್ಳುಗಳ ಮಧ್ಯದಲ್ಲಿ ಕುರಿಗಳನ್ನು ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಕಾಯ್ಕೊಂಡು ಬಹಳ ಒಂದು ವೇದನೆ ಕಷ್ಟಪಡ್ತಾ ಇದ್ದೇನೆ ಎಂಬುದಾಗಿ ಮೋಸೆಗೆ ಅನಿಸಿರಬಹುದು. ಆದರೆ 40 ವರ್ಷ ಮೋಸೆ ಈ ಒಂದು ಅಡವಿಯಲ್ಲಿ ಕುರಿಗಳನ್ನು ಕಾಯ್ಕೊಂಡೇ ಅವನು ಜೀವಿಸ್ತಾ ಇದ್ದಾನೆ. ಈ 40 ವರ್ಷ ಮೋಸೆ ಜೀವಿತ ತುಂಬ ದುಃಖಕರವಾದಂಥ ವೇದನೆಕರವಾದಂಥ ಅವಮಾನಕರವಾದಂಥ ಒಂದು ಜೀವಿತವಾಗಿರಬಹುದು. ಕರ್ತನಲ್ಲಿ ಪ್ರಿಯ ದೇವಚನವೇ, ಇವತ್ತು ನಿಮ್ಮ ಜೀವನದಲ್ಲಿ ನೀವು ಎಷ್ಟು ವರ್ಷ, ಎಷ್ಟು ತಿಂಗಳು, ಯಾವ ಕಾರ್ಯಕ್ಕಾಗಿ ಒಂದು ದುಃಖಕರವಾಗಿ ಜೀವಿಸ್ತಾ ಇದ್ದೀರೋ, ಅವಮಾನಕರವಾಗಿ ಜೀವಿಸ್ತಾ ಇದ್ದೀರೋ, ವೇದನೆಕರವಾಗಿ ಜೀವಿಸ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಈ ಮುಂಜಾನೆ ಸಮಯದಲ್ಲಿ ಈಗೋ ನಮ್ಮ ದುಃಖವು, ನಮ್ಮ ವೇದನೆಯು ಯಾವತ್ತೂ ಅದು ವ್ಯರ್ಥವಲ್ಲ ಎಂಬುದಾಗಿ ನಾವು ಈ ಮುಂಜಾನೆ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಮೋಶೆ ಹಾಗೆ ನೀವೊಂದು ಅವಮಾನದಲ್ಲಿ ಜೀವಿಸ್ತಾ ಇರಬಹುದು. ಮೋಶೆ ಹಾಗೆ ನೀವೊಂದು ಕಷ್ಟಕರವಾದ ಜೀವಿತ ಮಾಡ್ತಾ ಇರಬಹುದು. ಮೋಶೆ ಹಾಗೆ ಒಂದು ವೇದನೆ, ಕುಟುಂಬದಲ್ಲಿ ಸಂತೋಷ ಇಲ್ಲ, ಕೆಲಸದಲ್ಲಿ ಅಭಿವೃದ್ಧಿ ಇಲ್ಲ, ನಿಮ್ಮ ಸೊಸೈಟಿಯಲ್ಲಿ ಸಮಾಜದಲ್ಲಿ ನಿಮಗೆ ಮರ್ಯಾದೆ ಇಲ್ಲ, ನಿಮ್ಮ ಬಂಧುಗಳು ಸ್ನೇಹಿತರು ನಿಮಗೆ ಯಾವುದೇ ವಿಧವಾದಂಥ ಗೌರವ ಮಾನವನ್ನು ನಿಮಗೆ ಸಲ್ಲಿಸದೆ ನಿಮ್ಮನ್ನು ಒಂದು ಅವಮಾನಕರವಾದಂಥ ಕೀಳಾದಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೋಡುತ್ತಾ ಇರಬಹುದು. ಆದರೆ ಕರ್ತನಲ್ಲಿ ಪ್ರಿಯ ದೇವಚನವೇ, ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಅವರು ನಿಮ್ಮನ್ನು ಗೇಲಿ ಮಾಡ್ತಾ ಇರಬಹುದು, ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಅವರು ನಿಮ್ಮನ್ನು ಅವಮಾನ ಪಡಿಸ್ತಾ ಇರಬಹುದು. ಆದರೆ ನೀವು ಈ ಮುಂಜಾನೆ ಸಮಯದಲ್ಲಿ ಧೈರ್ಯವನ್ನು ತೆಗೆದುಕೊಳ್ಳಿರಿ. ಈ ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನೀವು ಕರ್ತನಲ್ಲಿ ಒಂದು ನಂಬಿಕೆಯನ್ನು ತೆಗೆದುಕೊಳ್ಳಿರಿ. ಯಾಕೆಂದರೆ ನಾವು ಪಡುವಂಥ ದುಃಖ, ಅವಮಾನ, ವೇದನೆ ಅದು ಎಂದಿಗೂ ವ್ಯರ್ಥವಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಕರ್ತನ ನಿಮಿತ್ತವಾಗಿ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಅವಮಾನ ವೇದನೆಗಳನ್ನು ಕರ್ತನು ಬದಲಾಯಿಸಿ ಸಂತೋಷ ಆಶೀರ್ವಾದಕ್ಕೆ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನೋಡ್ರಿ, ಮೋಸೆ 40 ವರ್ಷ ಸುಖದಲ್ಲಿ ಅರಮನೆಯಲ್ಲಿ ಅಧಿಕಾರದಲ್ಲಿ ಜೀವಿಸ್ತಾ ಇದ್ದಾನೆ. ಆದರೆ ಇದ್ದಕ್ಕಿದ್ದ ಹಾಗೆ ಅವನ ಜೀವನ ಬಹಳ ಒಂದು ಕೀಳಾದಂಥ, ಅವಮಾನಕರವಾದಂಥ, ಕಷ್ಟಕರವಾದಂಥ ಒಂದು ಜೀವಿತಕ್ಕೆ ಬಂತು. ಪ್ರತಿದಿನ ಕುರಿಗಳನ್ನು ಹೊಡೆದುಕೊಂಡು ಅಡವಿಯಲ್ಲಿ ಮಳೆ, ಚಳಿ, ಮುಳ್ಳುಗಳು, ಕಲ್ಲುಗಳ ಮಧ್ಯದಲ್ಲಿ ಅವನು ಜೀವಿಸ್ತಾ ಇದ್ದಾನೆ. ಒಳ್ಳೆ ಊಟ ಇಲ್ಲ, ಒಳ್ಳೆ ಸುಖ ಇಲ್ಲ. ಮೋಶೆ ಜೀವನ ಬಹಳ ವೇದನೆಕರವಾಗಿರಬಹುದು, ಮೋಶೆ ಜೀವನ ಬಹಳ ಒಂದು ದುಃಖಕರವಾಗಿರಬಹುದು. ಆದರೂ ಮೋಶೆಯು ತನಗೆ ಬಂದಂಥ ಈ ಪರಿಸ್ಥಿತಿಯಲ್ಲಿ ದುಃಖ ಪಡಲಿಲ್ಲ. ತನಗೆ ಬಂದ ಈ ಪರಿಸ್ಥಿತಿಯಲ್ಲಿ ಆತನು ಅವಮಾನ ಎಂಬುದಾಗಿ ತೆಗೆದುಕೊಳ್ಳಲಿಲ್ಲ. ಅವನಿಗೆ ಬಂದಂಥ ಈ ಒಂದು ಪರಿಸ್ಥಿತಿಯಲ್ಲಿ ಅವನು ಯಾವುದೇ ಒಂದು ಆ ನಂಬಿಕೆಯನ್ನು, ಧೈರ್ಯವನ್ನು ಬಿಡಲಿಲ್ಲ. ಯಾಕೆಂದರೆ ಮೋಶೆಗೆ ಒಂದು ದೇವರ ಮೇಲೆ ನಂಬಿಕೆ ಇತ್ತು. ಖಂಡಿತವಾಗಿ ದೇವರಿಗೋಸ್ಕರ ನಾನು ಜೀವಿಸ್ತಾ ಇದ್ದಾನೆ, ದೇವರ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾನೆ. ಈಗೋ ಐಗುಪ್ತದಲ್ಲಿ ಆ ಒಂದು ಪಾಪದ ಸುಖಕ್ಕಿಂತ ದೇವರೊಂದಿಗೆ ದೇವರ ಕಾರ್ಯಗಳಿಗೋಸ್ಕರ ಜೀವಿಸುವುದು ನನ್ನ ಜೀವನದಲ್ಲಿ ಒಳ್ಳೆಯದೆಂಬುದಾಗಿ ಒಂದು ತೀರ್ಮಾನವುಳ್ಳವನಾಗಿದ್ದನು. ಹೀಗೆ 40 ವರ್ಷ ಜೀವಿಸ್ತಿರುವಂಥ, ಕಷ್ಟದಲ್ಲಿ ವೇದನೆಯಲ್ಲಿ ಜೀವಿಸ್ತಿರುವಂಥ ಮೋಶೆಗೆ ಒಂದು ದಿನ ಬಂತು. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಮೋಶೆ ಬೆಟ್ಟದಲ್ಲಿ ಕುರಿಗಳನ್ನು ಕಾಯ್ತಾ ಮಂದೆಯನ್ನು ಕಾಯ್ತಾ ಇರುವಾಗ ಅಲ್ಲಿ ಒಂದು ಪೊದೆಯೊಳಗಡೆ ಒಂದು ಬೆಂಕಿ ಉರಿಯುವುದನ್ನು ನೋಡುತ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಈಗೋ 40 ವರ್ಷ ಆದ ಮೇಲೆ ಮೋಶೆಗೆ ಒಂದು ದರ್ಶನ ಬರುತ್ತಾ ಇದೆ. 40 ವರ್ಷ ವೇದನೆ ಕಷ್ಟದಲ್ಲಿ ಜೀವಿಸಿದಂಥ ಮೋಶೆಗೆ ಈಗ ಒಂದು ದೇವರ ಸ್ವರ ಬರ್ತಾ ಇದೆ, ದೇವರ ಕೃಪೆ ಬರ್ತಾ ಇದೆ, ದೇವರ ಒಂದು ಈಗೋ ಆಶೀರ್ವಾದ ಅವನಿಗೆ ಇಳಿದು ಬರ್ತಾ ಇದೆ. ಆ ಬೆಂಕಿಯನ್ನು ನೋಡುವಾಗ ಅವನಿಗೆ ಬಹಳ ಆಶ್ಚರ್ಯವಾಯಿತು. ಇದೇನು ಇಷ್ಟು ವರ್ಷ ಇಲ್ಲದಿರುವಂಥ ಈ ಪೊದೆಯಲ್ಲಿ ಬೆಂಕಿ ಕಾಣಿಸ್ತಾ ಇದೆ, ಆದರೆ ಈ ಬೆಂಕಿ ಸುಟ್ಟು ಹೋಗ್ತಾ ಇಲ್ಲ, ಅದು ಹಾಗೇ ಉರಿತಾ ಇದೆ. ಈ ಪೊದೆ ಸುಟ್ಟು ಹೋಗ್ತಾ ಇಲ್ಲ, ಇದು ಹಾಗೆ ಉರಿತಾ ಇದೆ ಎಂಬುದಾಗಿ ಆತನೇನು ಮಾಡಿದನೆಂದರೆ ಆ ಪೊದೆಯ ಬಳಿಗೆ ಹೋದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾವಾಗ ಮೋಶೆ ಪೊದೆಯ ಬಳಿಗೆ ಹೋದನೋ ದೇವರು ಮಾತಾಡ್ತಾ ಇದ್ದಾನೆ, ದೇವರ ದರ್ಶನ ಕಾಣ್ತಾ ಇದ್ದಾನೆ, ದೇವರ ಸ್ವರವನ್ನು ಕಾಣ್ತಾ ಇದ್ದಾನೆ. ಮೋಶೆ ಮೋಶೆ, ನೀನು ನಿಂತಿರುವ ಸ್ಥಳವು ಪರಿಶುದ್ಧವಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಒಂದು ದುಃಖದಲ್ಲಿ, ವೇದನೆಯಲ್ಲಿ, ಅವಮಾನದಲ್ಲಿ, ಕೀಳಾದಂಥ ಒಂದು ಪರಿಸ್ಥಿತಿಯಲ್ಲಿದ್ದಂಥ
40 ವರ್ಷ ವೇದನೆಯೊಂದು ಜೀವಿತ ಮಾಡಿದಂಥ ಮೋಶೆಗೆ ಅದೇ ವೇದನೆಯಲ್ಲಿ, ಅದೇ ಪರಿಸ್ಥಿತಿಯಲ್ಲಿ ದೇವರ ಮಹಾಕೃಪೆಯು, ದೇವರ ಸ್ವರವು, ದೇವರ ದರ್ಶನವು, ದೇವರ ಚಿತ್ತವು, ದೇವರ ಒಂದು ಮುಂದಿನ ಆಶೀರ್ವಾದಗಳನ್ನು ಮೋಶೆಯು ನೋಡುತ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ಮೋಶೆ ನೀನು ಭಯಪಡಬೇಡ, ಈಗೋ ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನನ್ನು ನಾಯಕನಾಗಿ ಮಾಡುತ್ತೇನೆ, ನಾನು ನಿನಗೆ ಒಂದು ಆಶೀರ್ವಾದಕರವಾದ ಜೀವಿತ ಕೊಡ್ತೇನೆ, ನಾನು ನಿನ್ನ ಮೂಲಕವಾಗಿ ಈಗೋ ನನ್ನ ಜನರಿಗೆ ಬಿಡುಗಡೆಯನ್ನು ಕೊಡುತ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತೇನೆ, ನಿನ್ನ ಒಂದು ಜೀವಿತಕ್ಕೆ ಹೊಸ ಒಂದು ಆಶೀರ್ವಾದಗಳನ್ನು ನಾನು ಕೊಟ್ಟು ನಡೆಸ್ತೇನೆ ಎಂಬುದಾಗಿ ದೇವರು ಮೋಶೆಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಎಷ್ಟು ಸಂತೋಷಕರವಾದಂಥ ಒಂದು ವಾರ್ತೆಯನ್ನು ಮೋಶೆ ಕೇಳ್ತಾ ಇದ್ದಾನೆ. ಯಾಕೆಂದರೆ ಇದು 40 ವರ್ಷ ಸುಖದಲ್ಲಿದ್ದವನು 40 ವರ್ಷ ಕುರಿಗಳನ್ನು ಕಾಯ್ಕೊಂಡು ಒಂದು ಅವಮಾನಕರವಾದ ಕಷ್ಟಕರವಾದ ಜೀವಿತ ಮಾಡುವಾಗ ಮೋಶೆ ಹೃದಯದಲ್ಲಿ ವೇದನೆ ತುಂಬಿತ್ತು. ಆದರೆ ದೇವರು ಮೋಶೆ ಹೃದಯಕ್ಕೆ ಈಗೊಂದು ಆಶೀರ್ವಾದ ಕೊಡ್ತಾ ಇದ್ದಾನೆ, ಮೋಶೆ ಜೀವಿತಕ್ಕೆ ಬದಲಾವಣೆ ಕೊಡ್ತಾ ಇದ್ದಾನೆ, ಮೋಶೆ ಜೀವಿತಕ್ಕೆ ದೊಡ್ಡ ಒಂದು ಕೃಪೆಯನ್ನು, ಈಗೋ ದೊಡ್ಡ ಒಂದು ಯೋಜನೆಯನ್ನು ದೇವರು ಒಪ್ಪಿಸಿ ಕೊಡ್ತಾ ಇದ್ದಾನೆ. ಈಗ ಮೋಶೆ ಜೀವಿತ ಬದಲಾಗ್ತಾ ಇದೆ. ಕುರಿಗಳನ್ನು ಕಾಯುವುದು ಬಿಟ್ಟು ದೈವ ಜನರನ್ನು ಬಿಡುಗಡೆ ಮಾಡುವ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಅಡವಿಯಲ್ಲಿ ಈಗೋ ಕಲ್ಲು ಮುಳ್ಳುಗಳಲ್ಲಿರಬೇಕಾದ ಮೋಶೆ ಈಗ ಐಗುಪ್ತ ದೇಶಕ್ಕೆ ಹೋಗಿ ಅವರನ್ನು ಬಿಡಿಸಿ ಕಾನಾನ್ ಎಂಬ ಆಲೂಜೆಯನ್ನು ಹರಿಯುವಂಥ ದೇಶಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿಯನ್ನು ಹೊಂದಿಕೊಳ್ತಾ ಇದ್ದಾನೆ. ಹಾಗೆ 7ನೇ ವಚನದಿಂದ ನೋಡುವಾಗ, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ, ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಇವರು ಇಟ್ಟ ಮೊರೆಯು ನನಗೆ ಕೇಳಿಸಿತು, ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, 2ನೇದಾಗಿ ಇಸ್ರಾಯೇಲ್ ಜನರು 400 ವರ್ಷ ಅವರು ಐಗುಪ್ತ ದೇಶದಲ್ಲಿ ಬಹಳ ಒಂದು ದುರಾವಸ್ಥೆಯಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ. ದೇವರು ಹೇಳ್ತಾ ಇದ್ದಾನೆ, ಮೋಶೆ ನಿನ್ನ ದುಃಖವನ್ನು ಬದಲಾಯಿಸಿದ ಹಾಗೆ, ಇವತ್ತು ನಿನ್ನ ಪರಿಸ್ಥಿತಿ ಬದಲಾಯಿಸಿದ ಹಾಗೆ ನಾನು ನನ್ನ ಜನರಾದಂಥ ಇಸ್ರಾಯೇಲರ ಆ ಒಂದು ದುರಾವಸ್ಥೆಯಿಂದ ಬಿಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಇನ್ನು ಮೇಲೆ ನನ್ನ ಜನರು ದುರಾವಸ್ಥೆಯಲ್ಲಿ, ಕಣ್ಣೀರಿನಲ್ಲಿ, ಬಾಧೆಯಲ್ಲಿ, ದಾಸತ್ವದಲ್ಲಿ ಅವರು ಇರೋದಿಲ್ಲ. ಆಲೂಜೆಯನ್ನು ಹರಿಯುವಂಥ ದೇಶಕ್ಕೆ ಅವರನ್ನು ನಡೆಸ್ತಾನೆ. ಪರಲೋಕದ ಮನ್ನವನ್ನು, ಬಂಡೆಯಿಂದ ನೀರನ್ನು ಸೇವಿಸಿ ನನ್ನ ಮಾರ್ಗದಲ್ಲಿ ನಡೆಯುವಂಥ ಜೀವಿತ ಅವರಿಗೆ ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ನಾವು ನಂಬಿ ಆರಾಧಿಸುವ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ನಮಗಿರುವಂಥ ದುಃಖದ ವೇದನೆಗಳನ್ನೆಲ್ಲವನ್ನು ತೆಗೆದು ನಮ್ಮನ್ನು ಆಶೀರ್ವಾದಕ್ಕೆ ನಡೆಸುವ ದೇವರಾಗಿದ್ದಾನೆ. ಈಗ ನೋಡ್ರಿ, ಮೋಶೆ 40 ವರ್ಷ ಬಹಳ ಕಷ್ಟ ಅವಮಾನದಲ್ಲಿರುವಾಗ ದೇವರವನೊಂದಿಗೆ ಮಾತಾಡಿ ಅವನ ಪರಿಸ್ಥಿತಿಯನ್ನು ಬದಲಾಯಿಸಿದನು. 400 ವರ್ಷ ಇಸ್ರಾಯೇಲರು ದುರಾವಸ್ಥೆಯಲ್ಲಿ ಬಹಳ ಕಣ್ಣೀರಿನಲ್ಲಿ ಅವರು ಇರುವಾಗ ದೇವರವರ ಪರಿಸ್ಥಿತಿಯನ್ನು ನೋಡಿ ಅವರನ್ನು ಬಿಡುಗಡೆ ಮಾಡಿ ಆಲೂಜೆಯನ್ನು ಹರಿಯುವ ದೇಶಕ್ಕೆ ಅವರನ್ನು ನಡೆಸಿಕೊಂಡು ಹೋದನು. ಇವತ್ತು ಈ ಮುಂಜಾನೆ ಸಮಯದಲ್ಲಿ ಈ ವಾಕ್ಯಗಳನ್ನು ಕೇಳ್ತಿರುವಂಥ ನಿಮ್ಮ ಜೀವನದಲ್ಲಿ ಎಷ್ಟು ವರ್ಷಗಳು, 1 ವರ್ಷನೋ 2 ವರ್ಷನೋ 5 ವರ್ಷನೋ 10 ವರ್ಷನೋ, ನೀವು ಯಾವ ಸಮಸ್ಯೆಯನ್ನು, ಈಗ ಯಾವ ಸಾಲಗಳನ್ನು, ಯಾವ ರೋಗಗಳನ್ನು, ಯಾವ ಶತ್ರುವಿನ ಭಯವನ್ನು, ಯಾವ ಅವಮಾನವನ್ನು ನೀವು ಈಗ ಅನುಭವಿಸ್ತಾ ಇದ್ದೀರಿ. ನಿಮ್ಮ ಜೀವನದಲ್ಲಿ ಇವುಗಳಲ್ಲಿ ನೀವು ಕುಗ್ಗಿ ಹೋಗ್ತಾ ಇದ್ದೀರಿ. ಈ ಚಿಂತೆ ಯಾವಾಗ ಹೋಗ್ತದೆ, ಈ ಸಾಲ ಯಾವಾಗ ಹೋಗ್ತದೆ, ಈ ರೋಗ ಯಾವಾಗ ಹೋಗ್ತದೆ, ಈ ಅವಮಾನ ಯಾವಾಗ ಹೋಗ್ತದೆ, ಈ ಒಂದು ಸಮಸ್ಯೆ ನನ್ನನ್ನು ಬಿಟ್ಟು ಯಾವಾಗ ಹೋಗ್ತದೆ ಎಂಬುದಾಗಿ ನೀವು ಬಹಳ ಈಗ ದುಃಖದಲ್ಲಿ, ವೇದನೆಯಲ್ಲಿ ಕಂಗೆಟ್ಟಿರುವುದಾದರೆ ಕರ್ತನಾದ ಯೇಸು ಈ ಮುಂಜಾನೆ ಸಮಯದಲ್ಲಿ ಹೇಳ್ತಾ ಇದ್ದಾನೆ, ಮಗನೇ ನಿನ್ನ ವೇದನೆಯು ಬಹಳ ದಿವಸ ಇಲ್ಲ, ನಿನ್ನ ವೇದನೆಯನ್ನು ಬದಲಾಯಿಸಿ ನಾನು ನಿನಗೆ ಸಂತೋಷವನ್ನು ಕೊಡ್ತೇನೆ, ನಿನ್ನ ದುರಾವಸ್ಥೆಯನ್ನು ಬದಲಾಯಿಸಿ ನಾನು ನಿನಗೆ ಆಶೀರ್ವಾದವನ್ನು ಕೊಡ್ತೇನೆ, ನಿನ್ನ ಕಣ್ಣೀರನ್ನು ತೆಗೆದುಹಾಕಿ ನಾನು ನಿನಗೆ ಆನಂದ ಉತ್ಸಾಹವನ್ನು ಕೊಡ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡ್ತಾ ಇದ್ದಾನೆ. ಮುಂಜಾನೆ ಸಮಯದಲ್ಲಿ ಕರ್ತನಾದ ಯೇಸು ಮೋಶೆ ಜೀವಿತ ಬದಲಾಯಿಸಿದ ಹಾಗೆ, ಇಸ್ರಾಯೇಲ ಪರಿಸ್ಥಿತಿ ಬದಲಾಯಿಸಿದ ಹಾಗೆ ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಬಿಸ್ನೆಸ್ಸು, ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಎಲ್ಲ ಉದ್ದೇಶಗಳನ್ನು ಆತನು ಬದಲಾಯಿಸಿ ನಿಮ್ಮ ದುರಾವಸ್ಥೆಗಳೆಲ್ಲವನ್ನು ತೆಗೆದು ಆಶೀರ್ವಾದಕ್ಕೆ ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಈ ವಾಕ್ಯಗಳು ನಂಬ್ರಿ. ದೇವಾದಿ ದೇವನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಪರಲೋಕದ ತಂದೆ, ದುರಾವಸ್ಥೆಯಲ್ಲಿದ್ದಂಥ ನಮ್ಮನ್ನು ಈಗ ಆಶೀರ್ವಾದಕ್ಕೆ ನಡೆಸುವ ದೇವರು, ಕಣ್ಣೀರಿನಲ್ಲಿದ್ದಂಥ ನಮ್ಮನ್ನು
ನಮ್ಮನ್ನು ಆನಂದಕ್ಕೆ ನಡೆಸುವ ದೇವರು, ಕಳವಳದಲ್ಲಿರುವ ನಮ್ಮನ್ನು ಈಗೋ ಕರ್ತನೆ ಅಪ್ಪ ದೇವರೇ ಧೈರ್ಯಕ್ಕೆ ನಡೆಸುವ ದೇವರು, ಅಪ್ಪ ವೇದನೆಯಲ್ಲಿರುವಂಥ ನಮಗೆ ಕರ್ತನೆ ಉಲ್ಲಾಸಕ್ಕೆ ಬಲಕ್ಕೆ ನಡೆಸುವ ದೇವರಾಗಿದೆಯಪ್ಪ. ಈಗ ಮೋಶೆ ಜೀವಿತದ ದುರವಸ್ಥೆಯನ್ನು ತಪ್ಪಿಸಿ, ಅವಮಾನವನ್ನು ತಪ್ಪಿಸಿ, ಅಧಿಕಾರವನ್ನು ಆಶೀರ್ವಾದವನ್ನು ನೀನು ಕೊಟ್ಟು ನಡೆಸಿದೆ. ಇಸ್ರಾಯೇಲರ ಐಗುಪ್ತದ ದುರಾವಸ್ಥೆಯನ್ನು ಬದಲಾಯಿಸಿ ಆಲೂಜೇನು ಎಂಬ ದೇಶಕ್ಕೆ ನೀನು ನಡೆಸಿಕೊಂಡು ಹೋದಂಥ ದೇವರಾಗಿದೆ ಕರ್ತನೆ. ಇವತ್ತು ಈ ವಾಕ್ಯ ಕೇಳ್ತಿರುವಂಥ ನಿನ್ನ ಮಕ್ಕಳು ಯಾವ ದುರಾವಸ್ಥೆಯಲ್ಲಿದ್ದಾರೋ, ಯಾವ ಐಗುಪ್ತದ ಬಂಧನದಲ್ಲಿದ್ದಾರೋ, ಯಾವ ರೋಗದಲ್ಲಿ, ಸಾಲದಲ್ಲಿ, ಕಣ್ಣೀರಿನಲ್ಲಿದ್ದಾರೋ ಎಲ್ಲವನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಬಿಡುಗಡೆ ಮಾಡಿ ಅವರ ಜೀವಿತಗಳನ್ನ ಆನಂದಕ್ಕೆ, ಸಂತೋಷಕ್ಕೆ, ಮಗಿಮೆಗೆ, ಉಲ್ಲಾಸಕ್ಕೆ, ಆಶೀರ್ವಾದಗಳಿಗೆ ನೀನು ನಡೆಸಿಕೊಡಬೇಕೆಂಬುದಾಗಿ ಹೇಳ್ತೇವೆ ಸ್ವಾಮಿ. ಅವರು ಮಾಡುವ ಕೆಲಸದಲ್ಲಿ, ಕುಟುಂಬದಲ್ಲಿ, ಅವರೆಲ್ಲ ಪ್ರಯತ್ನಗಳಲ್ಲಿ ನೀನು ಆಶೀರ್ವಾದ ಮಾಡು. ಗರ್ಭಫಲ ಇಲ್ಲದೆ ಇರೋರು ಗರ್ಭಫಲ ಹೊಂದಿಕೊಳ್ಳಲಿ. ಈಗ ಮಕ್ಕಳು ಕರ್ತನೆ ಆಶೀರ್ವಾದ ಹೊಂದಲಿ, ಅವರ ಬಿಸ್ನೆಸ್ಗಳು ಆಶೀರ್ವಾದ ಹೊಂದಲಿ, ಅವರೆಲ್ಲ ಹೃದಯದ ವೇದನೆಗಳೆಲ್ಲ, ಕುಟುಂಬದ ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯದಲ್ಲಿರುವ ಸಮಸ್ಯೆಗಳು ಎಲ್ಲವೂ ನೀಗಿ ಒಂದು ದಿನ ಸಂತೋಷ ಆಶೀರ್ವಾದವನ್ನು ಹೊಂದುವಂಥ ಕೃಪೆ ಪ್ರತಿಯೊಬ್ಬರ ಮೇಲಿಟ್ಟು ನಡೆಸಬೇಕೆಂಬುದಾಗಿ ಬೇಡ್ತೇನೆ. ಈ ಮುಂಜಾನೆ ಸಮಯ ಅವರೊಂದಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ, ಎಲ್ಲರನ್ನು ಮುಟ್ಟಿ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ದುರಾವಸ್ಥೆಯನ್ನು ತೆಗೆದು ಆಶೀರ್ವಾದವಾಗಿ ಮಾರ್ಪಡಿಸುವ ದೇವರೇ ನಿನಗೆ ಸ್ತೋತ್ರ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬನ ಆಶೀರ್ವದಿಸಲಿ. ರಾಜಾ ನೀ ನನ್ನ ನೆನೆಸಲು ನನ್ಮನೆ ಎಷ್ಟರ